ರಾಜ್ಯದಲ್ಲಿ ತುಷ್ಟೀಕರಣದ ಪರಾಕಾಷ್ಠೆಗೆ ತಲುಪಿದೆ. ತುಷ್ಟೀಕರಣ ಮೂಲಭೂತವಾದಿ ಮುಂದೆ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ಅನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಅಲ್ಲಿ ಮಂಗಳೂರು ಟೆರರ್ ಅಟ್ಯಾಕ್ದಲ್ಲಿ ಇರ್ಬೋದು, ರಾಮೇಶ್ವರಂ ಕೆಫೆ ಇರ್ಬೋದು, ಅಲ್ಲಿ ಅವ್ರು ಹೇಳೋದು ಮೊದಲು ಆರಂಭದಲ್ಲೇ ಕ್ಲೀನ್ ಚಿಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ಗಂಭೀರ ಪ್ರಕರಣ ಇದ್ದಂಥದ್ದನ್ನು ವಿತ್ಡ್ರಾ ಮಾಡ್ತಾರೆ. ಹೈಕೋರ್ಟ್ ಕಪಾಳ ಮೋಕ್ಷ ಮಾಡ್ತಾರೆ. ಹಾಗಾಗಿ ಇಂಡೈರೆಕ್ಟಾಗಿ ಇದೊಂದು ರೀತಿಯಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಂತೆ. ಕಾಂಗ್ರೆಸ್ಸು ದೇಶದ ಸುರಕ್ಷತೆ ಜೊತೆಗೆ ಇದೇ ಇಲ್ಲೋ ಕಾಂಗ್ರೆಸ್ ಸರ್ಕಾರ ಅನ್ನೋದು ಸ್ಪಷ್ಟಪಡಿಸಬೇಕು. ದೇ ಹ್ಯಾವ್ ಟು ವೆರಿ ಕ್ಲಿಯರ್ಲಿ ಟೇಕ್ ಎ ಸ್ಟ್ಯಾಂಡ್. ಇಷ್ಟೊಂದು ಗ್ಲೇರಿಂಗ್ ಇದರಲ್ಲಿ ಅವರು ವಿತ್ಡ್ರಾ ಮಾಡ್ತಾರೆ. PFIದವ್ರದ್ದು ವಿತ್ಡ್ರಾ ಮಾಡ್ತಾರೆ. ಆ ನಂತರ ಮಂಗಳೂರು ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಹಾಗಾಗಿ ಇವತ್ತು ಸರ್ಕಾರ ಇನ್ನು 43 ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಪಡಿಸಿತು. ಸಂಪೂರ್ಣವಾಗಿ ಇದರಲ್ಲಿ ಸರ್ಕಾರ ಬೆತ್ತಲಾಗಿದೆ. ಈ ರೀತಿಯಾದಂತಹ ಒಂದು ತುಷ್ಟೀಕರಣ ಇದು ದೇಶದ ಸುರಕ್ಷತೆ ಕೂಡ ಒಂದು ದಿವಸ ಧಕ್ಕೆ ಬರ್ತದೆ. ರಾಜ್ಯದ ಸುರಕ್ಷತೆಗೂ ಧಕ್ಕೆ ಬರ್ತದೆ. ಯಾಕಂದ್ರೆ ದೇ ಫೀಲ್ ಇಟ್ ಇಸ್ ಎ ಸೇಫ್ ಪ್ಲೇಸ್. ಏನು ಮಾಡಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು? ಮತ್ತು ಇವ್ರದ್ದು ಇತಿಹಾಸನೂ ಹಂಗೆ ಇದೆ. ಕೇಸರಿ ಟೆರರಿಸ್ಟ್ ಅಂತ ಹೇಳಿದವರು ಇವರೇ. ಮುಂಬೈ ಭಯೋತ್ಪಾದನಾ ದಾಳಿ ನಡೆದಾಗ ದಿಗ್ವಿಜಯ್ ಸಿಂಗ್ ಅವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವರು ಮಾಜಿ 10 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ರಾಜ್ಯಸಭೆ ಸದಸ್ಯರಾಗಿದ್ದರು. ಅವ್ರು ಹೇಳಿದ್ದೇನು ಇದು RSS ಅವ್ರು ಮಾಡಿದ್ದು ಅಂತ ಹೇಳಿದ್ದಾರೆ. ಅಂದ್ರೆ ಪಾಕಿಸ್ತಾನ ಕ್ಲೀನ್ ಚಿಟ್ ಹೊಡಕ್ಕೆ ಕೊಟ್ರಿ ನೀವು. ಇಲ್ಲಿಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇಷ್ಟೊಂದು ಗಂಭೀರವಾದಂತಹ ಪ್ರಕರಣ ಇದ್ದಾಗ ಮತ್ತು ನಮಗೇನು ಹೇಳ್ತಾರೆ, ಇವರಿಗೆ ತುಷ್ಟೀಕರಣ ಪಾಕಿಸ್ತಾನ ಮತ್ತು ಮುಸಲ್ಮಾನರಲ್ಲಿಲ್ಲ ಅಂದರೆ BJP ನಾವು ಮುಸಲ್ಮಾನರಿಗೆ ಪರ್ಸೆ ಎಲ್ಲ ಮುಸಲ್ಮಾನರಿಗೆ ನಾವು ವಿರೋಧವನ್ನು ಮಾಡಿಲ್ಲ. ಯಾರು ಮೂಲಭೂತವಾದಿಗಳಿದ್ದಾರೆ, ಯಾರು ಕಮ್ಯುನಲ್ ಇದ್ದಾರೆ, ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಅಂತ ಏನು ಹೇಳ್ತಾರೆ, ಆ ರೀತಿ ಭಯೋತ್ಪಾದನೆ ಬೆಂಬಲಿಸ್ತಾರೆ, ಅವರಿಗೆ ನಾವು ಖಡಾಖಂಡಿತವಾಗಿ ವಿರೋಧ ತುಷ್ಟೀಕರಣಕ್ಕೆ. ಇದ್ರ ಬಗ್ಗೆ ಯಾರಿಗೇನು ಡೌಟ್ ಇರೋದು ಬೇಡ. ನಮ್ಮನ್ನೇನು ಪ್ರಶ್ನೆ ಮಾಡ್ತೀರಿ ನೀವು? ಇವತ್ತು ದೇಶದಲ್ಲಿ ಅತ್ಯಂತ ದುರ್ದೈವ ಪಹಲ್ಗಾಮ್ ಘಟನೆ. ಆದರೆ ಪಹಲ್ಗಾಮ್ ಘಟನೆಯ ಹಿನ್ನೆಲೆಯಲ್ಲಿ ನೀವು ಮಾತನಾಡ್ತಾ ಇರುವಂಥ ರೀತಿ ನೋಡಿದ್ರೆ, ಮೋದಿ ಸರ್ಕಾರ ಬಂದ ನಂತರ ಎಷ್ಟು ಭಯೋತ್ಪಾದನಾ ಚಟುವಟಿಕೆ ನಡೆದು ಮತ್ತು ನಿಮ್ಮ ಕಾಲದಲ್ಲಿ ಏನು ನಡೀತಾ ಇದ್ದು, ನೀವೇನು ಮಾಡಿದ್ವಿ, ನಾವೇನು ಮಾಡಿದ್ವಿ, ಟ್ರ್ಯಾಕ್ ರೆಕಾರ್ಡ್ ಇದೆ. ಆದರೆ ನೀವು ಈ ಮೂಲಭೂತವಾದಿಗಳ ಕೇಸನ್ನು ಹಿಂತೆಗಿತೀರಿ. ನೀವು ಒಂದು ಹಂತದಲ್ಲಿ ಇದನ್ನು NIA ಕೊಡಬೇಕು ಅನ್ನುವಂಥ ಒತ್ತಾಯ ಬಂದಿತ್ತು. ಹುಬ್ಬಳ್ಳಿ ಘಟನೆಯನ್ನು ಅಲ್ಲಿ DJ ಹಳ್ಳಿ KG ಹಳ್ಳಿದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈಸೂರು ಘಟನೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಮಂಗಳೂರಿನಲ್ಲಿ ಅವ್ಯಾಹತವಾಗಿ ಕೊಲೆಗಳು ನಡೀತಾವೆ. ಹಾಗಾಗಿ ಆ ಯಾಸಿನ್ ಮಲ್ಲಿಕ್ನ ಜೊತೆಗೆ ಶೇಕ್ ಹ್ಯಾಂಡ್ ಮಾಡೋದು, ಇಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಿಸಿ ಮೂಲಭೂತವಾದವನ್ನು ಬೆಳೆಸ್ತಾ ಇರುವಂಥ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಬೆಳೆಸ್ತಾ ಇರುವಂಥವ್ರನ್ನ ಕೇಸನ್ನು ವಿತ್ಡ್ರಾ ಮಾಡೋದು, ಇದು ಕಾಂಗ್ರೆಸ್ಸಿನ ನೀತಿಯಾಗಿದೆ. ಇದರಿಂದ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ.
ಆದರೆ ದೇಶದಲ್ಲಿ ಕೋರ್ಟು ನ್ಯಾಯಾಂಗ ವ್ಯವಸ್ಥೆ ಬಲವಾಗಿರುವುದರಿಂದ ಇವರಿಗೆ ಕಪಾಳ ಮೋಕ್ಷವನ್ನು ಮಾಡಿದೆ.